ಈ ಬನ್ನಿ ಮರದಲ್ಲಿ ತಮ್ಮ ಶಸ್ತ್ರಾಸ್ತ್ರಗಳನ್ನ ಹಾಂ ಸರ್. ಪಾಂಡವರು ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಇಲ್ಲಿಟ್ಟು ಅವರು ವನವಾಸಕ್ಕೆ ಹೋದರು. ಗೋಗ್ರಹಣದ ಸಮಯದಲ್ಲಿ ಪುನಃ ವಾಪಸ್ ಬಂದು ವನವಾಸ ಮುಗಿದ ಮೇಲೆ ವಿಜಯದಶಮಿ ದಿನ ಆಯುಧಗಳನ್ನ ಪೂಜೆ ಮಾಡಿ ತೆಗೆದುಕೊಂಡು ಕೌರವರೊಂದಿಗೆ ಯುದ್ಧ ಮಾಡಿ ಯಾವ್ದಾದ್ರು ಒಬ್ಬ ಹುಡುಗ ಗುಡ್ಡದ ಮೇಲಿಂದ ಬಿದ್ದರಂತ ಕೂಡ ಸುದ್ದಿ ಬಂದಿಲ್ಲ. ಇದಕ್ಕೆ ಯಾರಾದ್ರೂ ಏನಾದ್ರು ತೊಂದರೆ ಮಾಡ್ತಾರಂದ್ರೆ ಎಲ್ಲರೂ ಬರಕ್ ರೆಡಿ. ದೋಣಿ ಅಂತ ಐತಿ, ಬಾವಿ ಅಂತ ಐತಿ. ಇಲ್ಲಿ ಒಳಗಡೆ ಇದೆ. ಇದು ಎಲ್ಲಿಗೆ ಐತ್ರಿ ಗೊತ್ತಾ? ಹಂಪಿ ಒಳಗ ಹೊಂಡ ಐತಲ್ಲ, ಅಲ್ಲಿಗೆ ಹೋಗೈತೆ ಅಂತ್ರಿ. ಇದ್ರ ಒಳಗಡೆ ಅವ್ರ ಯಜಮಾನ್ರು ಹೇಳ್ದಂಗೆ ಇಲ್ಲಿ ಒಂದು ಲಿಂಬೆಣ್ಣೆ ಹಾಕಿದ್ರೆ ಹಂಪಿ ತಲ್ತೈತಿ. ಅವತ್ತಿಗೆ ತಮ್ಮ ಕಾರ್ಯಗಳು ಸಿದ್ಧಿ ಆಗ್ಬೇಕಂದ್ರೆ ಇಲ್ಲಿ ನೀರು ಹಾಕ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ಕುಂದಿರ್ಸಿ ನೀರು ಹಾಕ್ಸ್ತೀವಿ, 5 ಕೊಡ ನೀರು ಹಾಕ್ತೀವಿ ಒಬ್ರಿಗೆ. ಭೀಮ ನೀರು ಇಲ್ಲೇ ಕುಡಿತಿದ್ದ. ಭೀಮ ನೀರು ಕುಡಿದಕ್ಕಾಗಿನೇ ಇಷ್ಟು ಇದು ಅಂತಾನು. ಎಲೆಕ್ಟ್ರಿಕಲ್ ITI ಎಲೆಕ್ಟ್ರಿಕಲ್ ಮಾಡ್ಕೊಂತ ದನ ಕಾಯ್ತಾ ಇದಾರೆ. ದೂರಿಯಾದ ಜಾತ್ರೆ ನೋಡಿ, ಊರು ಹೊರಗಡೆ ಎಷ್ಟು ನೋಡಿ ಪ್ರಕೃತಿ ರಮ್ಯವಾಗಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಇಷ್ಟು ವಿಜೃಂಭಣೆಯಿಂದ ಜಾತ್ರೆ ನಡೀತೈತಿ. ಇವತ್ತಿನವರೆಗೆ ಯಾವುದೇ ಒಂದು ರೀತಿ ಅಹಿತಕರ ಘಟನೆಗಳು ನಡೆದಿಲ್ಲ. ಇವತ್ತಿನವರೆಗೆ ಯಾವ್ದಾದ್ರು ಒಬ್ಬ ಹುಡುಗ ಗುಡ್ಡದ ಮೇಲಿಂದ ಬಿದ್ದರಂತ ಕೂಡ ಸುದ್ದಿ ಬಂದಿಲ್ಲ. ಅಂತವ್ ಯಾವ ನಮಗೆ ಸಂಭವಿಸಲಾರ್ದಂಗೆ ಒಂದು ರೀತಿಯ ಒಳ್ಳೆಯ ಒಂದು ಬಂಧನ. ಈತನ ಬಗ್ಗೆ ಹೊಸಪೇಟೆ ನಾಯಕರು 7 ಕೇರಿಗೆ ಬಹಳ ಭಯ ಭಕ್ತಿ ಅಭಿಮಾನ. ಭಕ್ತಾದಿಗಳು ಅಂದ್ರೆ ಅವರೇ ಜಾಸ್ತಿ. ಭಕ್ತಾದಿಗಳು ಅಂದ್ರೆ ಹೊಸಪೇಟೆ ನಾಯಕರೇ. ಹೊಸಪೇಟೆ ನಾಯಕರ ದಸರಾ ಹಬ್ಬ ಅಂತಾನೆ ಕರೆಯೋದು. ಮತ್ತೆ ಕಮಲಾಪುರ ಆಗಿರ್ಬೋದು, ಮತ್ತೆ ನಾಗನಹಳ್ಳಿ ಆಗಿರ್ಬೋದು, ಬಸವನದುರ್ಗ ಆಗಿರ್ಬೋದು, ಅಂಜನಗೂಡು ಆಗಿರ್ಬೋದು, ಕೊನ್ನಕನಹಳ್ಳಿ ಆಗಿರ್ಬೋದು, ಬೇರೆ ಬೇರೆ ಸುತ್ತಮುತ್ತ ಹಳ್ಳಿಯವರು ಕೂಡ ಬಹಳಷ್ಟು ಇದು ನಮ್ಮದು. ಇದನ್ನ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಇದಕ್ಕೆ ಯಾರಾದ್ರೂ ಏನಾದ್ರು ತೊಂದರೆ ಮಾಡ್ತಾರಂದ್ರೆ ಎಲ್ಲರೂ ಬರಕ್ ರೆಡಿ. ತೊಂದರೆ ಏನಾದ್ರು ಆಗುತ್ತಂತಂದ್ರೆ ಎಲ್ಲರೂ ಜಾಗೃತರಾಗ್ಬಿಡ್ತಾರೆ. ಹಂಗ ಇದನ್ನ ಉಳಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು. ಮುಂದೆ ಪೀಳಿಗೆಗೆ ಇದು ಹಂಗ ಬಂದ್ಬಿಟ್ಟತ್ರಿ ಇತಿಹಾಸ ಮುಂದೆ ಬರ್ಲಿ ಅಂತಂದು ಹೇಳಿ 4 ಜನಕ್ಕೆ ಒಳ್ಳೇದಾಗ್ಲಿ. ಇವಾಗ ಇದು ಬನ್ನಿ ಮುಡಿಯೋದು ಬಂದ್ಬಿಟ್ಟು ಅಲ್ಲಿ ಸರ್, ಅಲ್ಲಿ ಬನ್ನಿ ಗಿಡ ಐತಲ್ಲ, ಅಲ್ಲಿ ಬಾವಿ ಇದೆ. ಆ ಬಾವಿ ತಕೊಂಡು ಅಲ್ಲೊಂದು ಬಾವಿ ಐತಿ ಬರ ಭೀಮನ ಭೀಮನ ದೋಣಿ ಅಂತ ಐತಿ, ಭೀಮನ ಬಾವಿ ಅಂತ ಐತಿ. ಐತಿಹ್ಯ ಇವತ್ತು ಇದೆ ಇಲ್ಲಿ. ಅದು ಮಜ್ಜನ ಬಾವಿ ಅಂತಾರ್ರಿ. ಆತಗ ನೀರಂದ್ರೆ ಅಲ್ಪ ಸ್ವಲ್ಪ ನೀರು ಪೂಜೆಗೆ, ಆತನ ಪೂಜೆಗೆ, ಸೇವೆಗೆ, ಬಸವೇಶ್ವರ್ಗ ಇವ್ರು ದೇವತ್ರಿಗೆ ಅವ ನೀರು ನಾವು ಒಯ್ದು ಪೂಜೆ ಮಾಡ್ತಿದ್ವಿ. ಈಗ ಇವೆಲ್ಲ ಕೊಳ ಅವೆಲ್ಲ ಬಂದವ್ರಿ. ಇದು ಹಳೆ ಬಾವಿ ಇವ ನೀರು ಸರ್, ಇದು ಹಳೆ ಬಾವಿನಾ ಇದು? ಹೌದ್ರಿ. ಯಾಕೆ ಕಟ್ಟಡ ಇಲ್ಲ ಏನಿಲ್ರಿ. ಭೀಮನ ದೋಣಿ ಅಂತಾನು ಕರಿತಾರ. ಮಜ್ಜನ ಬಾವಿ ಅಂತ ಕರಿತಾರ. ಅರ್ಜುನ ಬಾವಿ ಅರ್ಜುನ ಬಾವಿ ಅಂತ ಕರೀತಾರ. ಆ ರೀತಿಯ ಒಂದು ಐತಿಹ್ಯ ಇವತ್ತು ಇದೆ. ಗ್ರೀನ್ ಐತಲ್ಲ ಇಲ್ಲಿ ನೀರಿದೆ. ಇದು ಹೌದನ್ ಸರ್? ಇದು ಸ್ಕ್ವೇರ್ ಇವತ್ತು ನೀರಿದೆ. ಇಡೀ ಸುತ್ತಲೂ ಎಲ್ಲಿ ನೀರು ಇರಲ್ರಿ. ಬ್ಯಾಸಿಗೆ ಟೈಮ್ನಲ್ಲಿ ಇದರಲ್ಲಿ ನೀರು ಇರ್ತೈತಿ. ಕಡಿ ಬಾ ಇಲ್ಲಿ ಬಾ ನೋಡ್ರಿ ಸರ್, ನೀರು ಮುಟ್ಬೋದು ಸರ್? ಮುಟ್ರಿ. ಇಲ್ಲಿ ಒಳಗಡೆ ಇದೆ. ಇದು ಎಲ್ಲಿಗೆ ಐತ್ರಿ ಗೊತ್ತಾ? ಹಂಪಿ ಒಳಗ ಹೊಂಡ ಐತಲ್ಲ, ಅಲ್ಲಿಗೆ ಹೋಗೈತೆ ಅಂತ್ರಿ. ಇದ್ರ ಒಳಗಡೆ ನಿಂಬೆಹಣ್ಣು ಸ್ವೀಟ್ ಅದು ಏನೋ ಇದರಲ್ಲಿ ಒಂದು ನಿಂಬೆಹಣ್ಣು ಹಾಕಿದ್ರೆ ಹಂಪಿ ಇದ್ರೊಳಗ ಹೊಂಡದಾಗ ತೇಲಿತ್ತಂತ್ರಿ. ಅದು ಹಂಗೈತ್ರಿ. ಬವರ್ ಇದೆ ಒಳಗಡೆ. ಹೌದು ಸರ್. ನೀರಿಂದ ಎಲ್ಲಿಗೆ ಐತೆ ಗೊತ್ತಿಲ್ರಿ. ಮೆಟ್ಲು ಅದಾವ ಸರ್ ಒಳಗಡೆ? ಅಲ್ಲಿಗೆ ಮೆಟ್ಲದ ಸರ್. ಆಗಿನ ಕಾಲದಲ್ಲಿ ವಿಜಯನಗರದ ಅರಸರು ಎಷ್ಟರ ಮಟ್ಟಿಗೆ ಬುದ್ಧಿವಂತರಂದ್ರೆ, ಅಕಸ್ಮಾತ್ ಯುದ್ಧ ಸಂಭವಿಸಿದಾಗ ರಾಜ ಪರಿವಾರ ರಾಣಿಯರು ತಮ್ಮ ತಮ್ಮ ಏನು ತಮ್ಮ ಸಂತತಿ ಉಳಿಬೇಕು ಮತ್ತೆ ಕಾಪಾಡ್ಬೇಕಂತಂದ್ರೆ ಈ ರೀತಿ ಏನು ಸುರಂಗ ಮಾರ್ಗ. ಅವ್ರ ಯಜಮಾನ್ರು ಹೇಳ್ದಂಗೆ ಇಲ್ಲಿ ಒಂದು ಲಿಂಬೆಣ್ಣೆ ಹಾಕಿದ್ರೆ ತಲ್ತೈತಿ. ಅವತ್ತಿಗೆ ಅಲ್ಲಿ ಒಳಗಡೆ ಹೋಗಕ್ಕೆ ಅವಕಾಶ ಇದೆ. ಹೋದ್ರೆ ವಾಪಸ್ ಬಂದಿಲ್ಲ. ಕಾರಣ ಏನಂತಂದ್ರೆ ನಿಮಗೆ ಸಫಿಷಿಯೆಂಟ್ ಆಗಿ ಗಾಳಿ ಬೇಕು. ಇಲ್ಲಿಂದ ನೀವು ಹಂಪಿ ಹೋದ್ರೆ ಸುಮ್ಮನೆ ಅಲ್ಲ, ಸುಮ್ಮನೆ ತಮಾಷೆ ಮಾತಲ್ಲ ಅದು. ಆಮೇಲೆ ಒಳಗಡೆ ಜೀವ ಜಂತುಗಳು, ಈ ನಾಗರಾವುಗಳಾಗಿರ್ಬೋದು, ಯಾಕಂದ್ರೆ ಯಾರು ಹೋಗೋದಿರ್ತಕ್ಕಂಥ ಜಾಗ, ಯಾರು ಇವತ್ತಿನವರೆಗೆ ಹೋಗಿಲ್ಲ. ಆ ಪ್ರಯತ್ನ ಮಾಡಿದವರು ಕೂಡ ಮತ್ತೆ ವಾಪಸ್ ಬಂದಿಲ್ಲ. ಇಲ್ಲಿ ಅಮಾವಾಸ್ಯೆ ಸೋಮವಾರ ದಿವಸ ನೀರು ಹಾಕ್ಸ್ಕೊಂಡು ಹೋಗ್ತಾರೆ. ತಮ್ಮ ಕಾರ್ಯಗಳು ಸಿದ್ಧಿ ಆಗ್ಬೇಕಂದ್ರೆ ಇಲ್ಲಿ ನೀರು ಹಾಕ್ಸ್ಕೊಂಡು ಹೋಗ್ತಾರೆ. ಇಲ್ಲಿ ಕುಂದಿರ್ಸಿ ನೀರು ಹಾಕ್ಸ್ತೀವಿ, 5 ಕೊಡ ನೀರು ಹಾಕ್ತೀವಿ ಒಬ್ರಿಗೆ. ಋತುಮತಿ ಆಗದೇ ಇದ್ದ ಹುಡುಗಿದ್ರೆ, ಮದುವೆ ಆಗದೇ ಇರ್ತಕ್ಕಂಥವ್ರು ಇದ್ರೆ, ಮತ್ತೆ ಮಕ್ಕಳು ಆಗದಿರ್ತಕ್ಕಂಥವ್ರು, ಕೋರ್ಟ್ ಕೆಲಸಗಳು, ಸ್ವಾಮಿಯವ್ರ ಕಂಡು 5 ಕೊಡ ಇವ್ರದ್ದು ನೀರು ಹಾಕ್ತಾರೆ. ನಾವು ಪಾದ ಇಟ್ಟು ನೀರು ಹಾಕ್ತೀವಿ. ತಲೆ ಮೇಲೆ ಪಾದ ಇಟ್ಟು ನೀರು ಹಾಕಿಬಿಡ್ತೀವಿ. ಕಡೆ ಅಮಾವಾಸ್ಯೆ ಅಥವಾ ಕಡೆ ವಾರ
ಹ್ಮ್. ಅಭಿಷೇಕ ಪೂಜೆ ಮಾಡಿಸ್ಕೊಂಡು ಪ್ರಸಾದ ತಗೊಂಡು ಹೋಗ್ಬಿಡ್ತಾರೆ. ಹೋಗ್ತಾರೆ. ಅವ್ರ ಕಾರ್ಯಗಳು ಏನದ ಸಿದ್ಧಿ ಆಗ್ತವೆ. ಇದಕ್ಕೆ ಅರ್ಜುನನ ಬಾವಿ ಅಂತನೂ ಕರೀತಾರ. ಪಾಂಡವರು ಭೀಮ ನೀರ್ ಇಲ್ಲೇ ಕುಡಿತಿದ್ದ, ಭೀಮ ನೀರ್ ಕುಡಿದಕ್ಕಾಗಿನೇ ಇಷ್ಟು ಇದು ಅಂತಾನು ಭೀಮನ ಬಾವಿ ಅಂತ ಈಗ ನಾವು ಕಟ್ಟಿದ್ರಿ ಇದನ್ನ ಮೇಲೆ, ಮೊದಲೆಲ್ಲ ಹಂಗೈತಿ. ಆಮೇಲೆ ಸ್ವಾಮಿಯರು ಹೇಳ್ದಂಗ ಚನ್ನಬಸವೇಶ್ವರನಿಗೆ ಇವೇ ನೀರು ಕಾಲದಲ್ಲಿ ಇಲ್ಲಿಂದ ಒಯ್ತಾ ಇದ್ರಿ ಅಂತೆ. ಅವಾಗ ಇಲ್ಲೆಲ್ಲ ನೀರು ಇದ್ದಿಲ್ಲ. ನೈವೇದ್ಯಕ್ಕೆ ಆತನ ತೊಳೆಯಕ ಕ್ಲೀನ್ ಮಾಡಕ್ಕ ಇದು ಮಾಡಕ್ಕ ಶುದ್ಧೀಕರಣ ಮಾಡಕ್ಕ. ಈಗ ಅಲ್ಲಿ ಮತ್ತೆ ಅಲ್ಲ ಎಷ್ಟು ಕ್ಲೀನ್ ಅದ ನೋಡಿ ಸರ್. ಪಕ್ಕದಲ್ಲೇ ಇಲ್ಲಿ ನೋಡ್ರಿ, ಅದ ಪಕ್ಕದಾಗ ಒಂದು ಒಂದಿದೆ, ಬಟ್ ಆ ನೀರಿಗೆ ಈ ನೀರಿಗೆ ಕಂಪೇರ್ ಮಾಡಿ ನೋಡ್ರಿ. ಯಾವತ್ತೂ ಇರ್ತಾನೆ. ಸ್ವಾಮಿಯರು ಹೇಳ್ದಂಗ ಬೇಸಿಗೆ ಕಾಲದಲ್ಲಿ ಕೂಡ ಇಲ್ಲಿ ನೀರು ಇರ್ತಾವ. ಇಲ್ಲೇ ನೀರು ಕುಡಿದು ಹೋಗ್ತಾರೆ ಜನ. 12 ತಿಂಗಳು ಇರ್ತೈತೆ ನೋಡ್ರಿ ನೀರು. ಇಲ್ಲೊಂದು ಮೂರ್ತಿ ಇರ್ತದೆ. ಇದು ನಾಗಪ್ಪ ಮೂರ್ತಿ. ಇದು ನಾಗಪ್ಪ ಮೂರ್ತಿ ರೀ. ನಾಗದೇವ. ಪಾದ ಅದ ರೀ, ಗಂಗಮ್ಮನ ಪಾದ ರೀ. ಚಿಕ್ಕ ಗವಿ ನೋಡ್ರಿ, ಪ್ರತಿಯೊಂದು ಗವಿ ನೋಡ್ರಿ ನೀವು. ಅದೆಲ್ಲ ಗುಡದಲ್ಲೆಲ್ಲ ಗವಿ. ಇಲ್ಲಿ ಏನು ಜಾತ್ರೆ ನಡೀತೈತಲ್ಲ, ಆ ಟೈಮ್ನಾಗ ನೀವು ಯಾವ ಥರ ಇಲ್ಲಿ ಪ್ರೊಟೆಕ್ಟ್ ಮಾಡೋದು? ಇಲ್ಲಿ ಎಷ್ಟು ಜನ ಬಂದಿರ್ತಾರೆ ಸುಮಾರು? ಸಾಕಷ್ಟು ಜನ ಬಂದಿರ್ತಾರೆ. ಹಾಂ. ಇಲ್ಲೇನು ಬಂಬು ಗಿಂಬು ಎಲ್ಲ ಹಾಕಿರ್ತಾರ ಈ ಥರ? ಎಲ್ಲ ಸೇಫ್ಟಿ ಮಾಡಿರ್ತಾರೆ ಸರ್. ಹ್ಞೂ. ಬಟ್ ಆದ್ರೂ ಭತ್ತ ನಾಶ ಆಗುತ್ತಾ? ಹೋಗ್ತಾರೆ ಸರ್. ತುಳ್ದಾಡ್ತಾರ. ಹಾಂ. ಬರೀ ಹೆಣ್ಮಕ್ಳು ನಿಂತಿರ್ತಾರ, ಗಂಡ್ಮಕ್ಳೆಲ್ಲ ಯಜಮಾನ್ರೆಲ್ಲ ಪೂರ್ತಿ ಎಲ್ಲ ಒಳಗೆ ಬಂದ್ಬಿಡ್ತಾರ. ನಿಮ್ಮ ಹೆಸರು? ಶಾಂತಲಿಂಗ. ಶಾಂತಲಿಂಗ ಅಂತ ನೋಡ್ರಿ. ದನ ಕಾಯ್ಕಂತ ಬಂದು ಮಾಡಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಮಾಡ್ಕೊಂತ ದನ ಕಾಯ್ತಾ ಇದಾರೆ. ಎಷ್ಟದಾವ ದನಗಳು? 7 ಅದಾವ. ಆಯ್ತು, ಓಕೆ, ಥ್ಯಾಂಕ್ಸ್. ಸರ್, ಈಗ ಏನಾಗುತ್ತೆ ಅಂತಂದ್ರೆ ಚನ್ನ ಬಸವಣ್ಣನ ಉತ್ಸವ ಮೂರ್ತಿ, ಆತನ ಜೊತೆಗೆ ಇಲ್ಲಿ ಬಂದಿರ್ತಕ್ಕಂಥ ಹೊಸಪೇಟೆ ನಾಯಕರ 7 ಕೇರಿ ದೇವತೆಗಳು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಿರ್ತಕ್ಕಂಥ ಎಲ್ಲಾ ಪಲ್ಲಕ್ಕಿಗಳು ಆತನಿಂದ ಬರ್ತಾವ. ಆತನ ಏನು ಆ ಕಡೆಗೆ ಒಂದು ಮೆಟ್ಲುಗಳಿದೆಯಾ, ಅಲ್ಲಿ ಬಂದು ಅಲ್ಲಿಂದ ಬಂದು ಸೀದಾ ಅದೆಲ್ಲ ರವಡಕ್ಕೆ ಅಂದು ಪೂರ್ತಿ ಅಲ್ಲಿ ಬಂದು ಅಲ್ಲಿ ಒಂದು 5 ನಿಮಿಷ ನಿಂತಿರ್ತಾರೆ ಅಲ್ಲಿ. ಕಾರಣ ಏನಂತಂದ್ರೆ ಹಿಂದೆ ಮುಂದೆ ಆಗಿರ್ತಕ್ಕಂಥ ಪಲ್ಲಕ್ಕಿಗಳು ಎಲ್ಲವೂ ಒಂದತ್ರ ಸೇರ್ತಾವ. ಆಮೇಲೆ ಒಂದತ್ರ ಯಾಕೆ ಸೇರ್ತಾರ ಅಂತಂದ್ರೆ ಅಲ್ಲಿ ಮುಳ್ಳುಗಳು ಜಾಸ್ತಿ ಇದೆ. ಯಾರು ಬೇಕಾದ್ರು ಮುಳ್ಳು ತುಳಿದಿರ್ತಾರ. ಇನ್ನು ಕೆಲವು ಪಲ್ಲಕ್ಕಿಗಳು ಹಿಂದಿರ್ತಾವ, ಇನ್ನು ಕೆಲವು ಪಲ್ಲಕ್ಕಿಗಳು ಮುಂದೋಗಿರ್ತಾವ. ಅವ ಮತ್ತೆ ಆತನ ಜೊತೆಗೆ ಎಲ್ಲ ಸೇರ್ಕೊಂಡ್ಬಿಡ್ತಾವ. ಸೇರ್ಕೊಂಡಾಗ ಸೀದಾ ಅವ್ರು ಅಲ್ಲಿಗೆ ಬಡ್ಕಂತ ಒಂದಿಬ್ರು ಮುಂದೆ ಅಲ್ಲಿಗೆ ಬಾರ್ಸ್ಕೊಂತ ಬರ್ತಾರ. ಅವರು ಮೇಳ ಸಮೇತ ಬರ್ತಾರ. ಸೀದಾ ಬಂದು ಅಲ್ಲಿದ್ದು ಬಂದು ಪೂರ್ತಿ ಅಲ್ಲಿದ್ದು ಬಂದು ಎಲ್ಲ ಚನ್ನಬಸವೇಶ್ವರನ ಉತ್ಸವದ ಮೂರ್ತಿಯ ಜೊತೆಗೆ 25ರಿಂದ 30 ಪಲ್ಲಕ್ಕಿಗಳು ಸೀದಾ ಬಂದು ಅಲ್ಲಿ ಬಂದು ಸೀದಾ ಪಾದಗಟ್ಟಿ ಇದೆ, ಅಲ್ಲಿದ್ದು ಬಂದು ಸೀದಾ ಅಲ್ಲಿದ್ದ ಸೀದಾ ಬಂದು ಅಲ್ಲಿ ಸ್ಟಾಪ್ ಆಗ್ತಾವ. ಎದಕ್ಕೆ ಸರ್ ಆ ತರ ರೌಂಡ್ ಹಾಕೊಂಬರಂತ ಅವಶ್ಯಕತೆ ಏನೈತಿ? ಇಲ್ಲೇ ಐತಲ್ಲ ರೋಡ್, ಹಿಂಗ ರೋಡ್ ಇದೆಯಲ್ಲ. ಯಾಕಂದ್ರೆ ಅಲ್ಲಿ ಅವಾಗ ಈಗ ನಾವು ಬಲಗಡೆ ಎಡಗಡೆ ಅಂತ ಹೇಳಿ ಅದು ಆತನ ಗುಡ್ಡ ನಾವು ಸುತ್ತಾಡ್ದಂಗ ಸುತ್ತ 5 ಸುತ್ತ ನಾವು ಹಾಕಿದಂಗ ಆತನ ಮೂರ್ತಿ ಇಟ್ಕೊಂಡು ನಾವು ಬನ್ನಿ ಮುಡಿಯಾಕ ಹಿಂಗ್ ಬರ್ತೀವಿ. ಜೊತೆಗೆ ಕಾರಣ ಏನಂದ್ರೆ ಎಲ್ಲಾ ಪಲ್ಲಕ್ಕಿಗಳಿಂದ ಒಳಗಡೆ ಬಂಡಿ ಮುಡಿಯೋದು ನೋಡ್ಬೇಕು ಅನ್ನೋದು ಎಲ್ಲ ಯುವಕರ ಆಸೆ. ಒಳಗಡೆ ನಾನು ಹೋಗ್ಬೇಕು, ನನಗೆ ಆಸೆ. ಎಲ್ಲರಿಗೆ ಒಳಗಡೆ ಬಂದು ಬನ್ನಿ ನೋಡ್ಬೇಕನ್ನೋ ಆಸೆ. ಆ ರೀತಿ ಹಂಗ ರಾವಣಕ್ಕಿಂಬರದ್ರೊಳಗ ಏನಾಗುತ್ತೆ ಅಂತಂದ್ರೆ ಅಲ್ಪ ಪ್ರಮಾಣದ ಜನ ಇರ್ತಾರ. ಇಲ್ಲಿ ನೋಡ್ತಕ್ಕಂಥವ್ರು ಮುಕ್ಕಾಲು ಭಾಗ ಇಲ್ಲಿ ಜನ ಸೇರಿರ್ತಾರ. ಅಂದ್ರೆ ಟೋಟಲ್ ಒಂದು 7-8 ಸಾವಿರ ಜನ ಸೇರಿರ್ತಾರ. ಹಂಗ ಬರೋದ್ರಿಂದ ಏನಾಗುತ್ತೆ ಅಂದ್ರೆ ಆತ ಬನ್ನಿ ಮುಡಿದು ಎಲ್ಲರಿಗೆ ಬನ್ನಿ ಕೊಡ್ತಾನಿಲ್ಲ. ಆತನ ಜೊತೆಗೆ ಆ ಪಲ್ಲಕ್ಕಿಗಳು ಬರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹೆಚ್ಚಿನ ಜನರನ್ನ ನಾವು ಕಂಟ್ರೋಲ್ ಮಾಡ್ಬಿಡ್ಬೋದು. ನಾವು ಇಲ್ಲಿ ಪೊಲೀಸ್ ಸೂಪರ್ದಂತೂ ಸುತ್ತಲೂ ಇರ್ತಾರೆ ಪೊಲೀಸರು. ಅಲ್ಲಿ ಒಂದು ದ್ವಾರ ಬಾಗಿಲು ಮಾಡಿರ್ತಾರ. ಆ ದ್ವಾರ ಬಾಗಿಲು ಮೂಲಕನೇ ಆತ ಪ್ರವೇಶ ತಂದು ಇಲ್ಲಿ ಒಂದು ದ್ವಾರ ಬಾಗಿಲು ಮಾಡಿರ್ತಾರೆ. ಇಲ್ಲಿ ದ್ವಾರ ಬಾಗಿಲು ಯಾಕೆ ಮಾಡಿರ್ತಾರೆ ಅಂದ್ರೆ ಎಲ್ಲ ದೇವತೆಗಳು ಬನ್ನಿ ಮುಡಿದ ನಂತರ ಇಲ್ಲಿ ಹಿಂಗದು ಓಡೇ ಬಿಡ್ತಾವ. ಹಿಂಗ ಎಲ್ಲರೂ ಅವ್ರ ಪಲ್ಲಕ್ಕಿಗಳು ಹೊತ್ಕೊಂಡು ಈ ರೀತಿ ಈ ಕಡೆಗೆ ತಮ್ಮ ಊರುಗಳಿಗೆ ಎಲ್ಲ ತಮ್ಮ ಊರುಗಳಿಗೆ ಹೋಗ್ಬೇಕಂದ್ರೆ ಮತ್ತೆ ಹಿಂಗೆ ಹೋಗ್ಬೇಕು. ಎಲ್ಲ ದೇವತೆಗಳು ಯಾವುದೇ ಪಲ್ಲಕ್ಕಿ ಹಿಂಗೆ ಹೋಗಲ್ಲ. ಎದುರು ಎಲ್ಲ ಪಲ್ಲಕ್ಕಿ ನಾಗನಹಳ್ಳಿ ಮೇಲೆನೆ ಹೋಗ್ಬೇಕು. ಕಾರಣ ಏನಂತಂದ್ರೆ ಅಲ್ಲಿ ಆತ ಪ್ರವೇಶ ಮಾಡಿ ಆತನ ಜೊತೆಗೆ 3 ಬಾರಿ ಅಥವಾ 5 ಬಾರಿ ಬನ್ನಿ ಮುಡಿತಾವ. ಬನ್ನಿ ಮುಡಿದ ನಂತರ ಎಲ್ಲ ಪಲ್ಲಕ್ಕಿಗಳಲ್ಲಿ ಬನ್ನಿಯನ್ನು
ಬನ್ನಿಯನ್ನು ತಗೊಂಡು ಪಲ್ಲಕ್ಕಿಗೆ ಹಾಕೋತಾರ. ಹಾಂ ಪಲ್ಲಕ್ಕಿಗೆ ಹಾಕೊಂಡ ನಂತರ ಹ್ಮ್. 3 ಸುತ್ತು 5 ಸುತ್ತು ತಿರುಗಿದ ನಂತರ ಹ್ಮ್. ಎಲ್ಲಾ ಪಲ್ಲಕ್ಕಿಗಳನ್ನ ತಗೊಂಡು ಯುವಕರು ಓಡೇ ಬಿಡ್ತಾರೆ. ಒಬ್ಬರಾದ್ಮೇಲೆ ಒಬ್ರು ಓಡಾಡ್ತಾರೆ. ಒಂದಾದ್ಮೇಲೆ ಒಂದು ಹಾಂ ಸರ್ ಆಮೇಲೆ ಪಲ್ಲಕ್ಕಿಗಳು ಇದನ್ನ 5 ರೌಂಡ್ ಹೊಡಿತಾರ ಸರ್ 5 ರೌಂಡ್ ಇಲ್ಲಿ ಬನ್ನಿ ಗಿಡ. ಸುತ್ತಬೇಕಾದ್ರೆ ಹ್ಮ್ ಸಾಕಾಗ್ಬಿಡ್ತೈತಿ. ಕಾರಣ ಏನಂತಂದ್ರೆ ಎಲ್ಲ ಒಂದು 25 ಪಲ್ಲಕ್ಕಿಗಳ ಜೊತೆಗೆ ಸಾಕಷ್ಟು ಮಂದಿ ಇರ್ತಾರ. ಮತ್ತು ಉಚ್ಚಾಯ ಮೂರ್ತಿ ಇರ್ತೈತಿ. ಆ ಉಚ್ಚಾಯ ಮೂರ್ತಿ ಜೋರು ತಿರುಗೋದ್ರಿಂದ ಏನಾಗುತ್ತೆ ಅಂತಂದ್ರೆ ಹಾಂ ಅದ್ರ ಜೊತೆಗೆ ಎಲ್ಲ ಪಲ್ಲಕ್ಕಿಗಳು ತಿರುಗಬೇಕು. ಹಾಂ 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 ಅಂದ್ರೆ ನನ್ನ ಪಲ್ಲಕ್ಕಿ ಆತನ ಪಕ್ಕದಲ್ಲಿರ್ಬೇಕು, ನಿಮ್ಮದಿರ್ಬೇಕು ಅನ್ನೋದು. ಬಟ್ ಇದೇ ಇದ್ರ ಮೇಲೆ ಹಾಂ ಹಂಗಾಗಿ ಎಲ್ಲ ಪಲ್ಲಕ್ಕಿಗಳು ಆತನ ಜೊತೆಗೆ 5 ಸಲ ಇಲ್ಲಿ ಹ್ಮ್. ತಿರುಗಿದ ನಂತರ ಹ್ಮ್. ಬನ್ನಿ ಮೂಡಿದ ನಂತರ ವಾಪಸ್ ತಮ್ಮ ಊರಿಗೆ ಮರಳ್ತಾವ. ಬನ್ನಿ ಹಾ ಅಂದ್ರೆ ಅಣ್ಣನ ಜೊತೆಗೆ ಹಾಂ ಎಲ್ಲಾ ತಂಗಿಯರು ಇಲ್ಲಿ ತಂಗಿಯರು. ಬನ್ನಿ ಮಿಡಿತಕ್ಕಂತ ಒಂದು ಪರಂಪರೆ ಪ್ರತಿ ವರ್ಷಕ್ಕೆ ಜಾಸ್ತಿ ಆಗ್ತೈತೆ ವಿನಃ ಹಾಂ ವರ್ಷಕ್ಕೆ ಅದು ಕಡಿಮೆ ಆಗಲ್ಲ. ಆಮೇಲೆ ಇಲ್ಲಿ ಈ ದೇವಿ ಮುಂದೆ ಎಲ್ಲ ಪಲ್ಲಕ್ಕಿ ಹಿಂದೆ ಬಂದಿರತಕ್ಕಂಥ ಕಳಸದಾರ ಇರ್ತಾರಲ್ಲ, ಹಾಂ ಪ್ರತಿಯೊಬ್ಬ ಸುಮಂಗಲಿಯರು ಇಲ್ಲಿ ಕಳಸ ಇಟ್ಕೊಂಡು ಕೂಡಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ ಇಲ್ಲಿ. ಹಾಂ ಕಾರಣ ಏನಂತಂದ್ರೆ ಕಳಸ ವೆರಿ ವೆರಿ ಇಂಪಾರ್ಟೆಂಟು. ಹಾಂ ಆಮೇಲೆ ಅವರು ಮುತ್ತೈದೆಯರು ಮತ್ತು ಅದು ಏನು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಈಗ ಜೋಗಮ್ನವರು ಹಾಂ ಅವರೆಲ್ಲರೂ ತಲೆ ಮೇಲೆ ದಂಡೆ ಹಾಕೊಂಡಿರೋದ್ರಿಂದ ಮತ್ತೆ ದಂಡೆ ಬೀಳಬಾರ್ದು. ಹ್ಮ್ ಮತ್ತು ಅವ್ರಿಗೆ ತುಂಬ ಗೌರವ. ಅವ್ರಿಗಾಗಲೇ ಪೊಲೀಸಿಗೆ ಯಾರು ನೋಟೆಡ್ ಆಗಲಿ ಅವರು. ಹ್ಮ್. ಅಂದರೆ ಇದು ಬಂದಿದೆ ಕಳಸ ತಂದ್ರ ಅಂತಂದು ಹೇಳಿ ಇಲ್ಲೆಲ್ಲ ಕಳಸ ಇಟ್ಕೊಂಡು ಕುಂದಿರ್ತಾರೆ. ಹ್ಮ್. ಬಟ್ ಸುತ್ತಲೂ ಪೂರ್ತಿ ಅಲ್ಲಿದೆ ಅಲ್ಲ, ಅದು ಬೋರ್ಡ್ರ್ ಇದೆಯಲ್ಲ, ಹಾಂ ಅಲ್ಲಿಂದ ಹಿಡಿದು ಅದು ನೋಡ್ರಿ ಈಗ ಅಲ್ಲಿ ಜಾಗ ಖಾಲಿ ಬಿಟ್ಟಾರ. ಹಾಂ ಅಲ್ಲಿ ಇಲ್ಲಿ ಜಾಗ ಖಾಲಿ ಬಿಟ್ಟಾರ. ನಾವು ಅಲ್ಲಿ ಬಸವೇಶ್ವರ ದರ್ಶನ ಮಾಡ್ಕೊಂಡು ಹ್ಮ್. ಪಾದಗಟ್ಟೆ ಹ್ಮ್. ಹಿಂಗ್ ಬರ್ತೀವಿ. ಹಾಂ ಕರೆಕ್ಟ್ ಇದೇ ರೂಟ್ ಬಂದು ಹ್ಮ್ ಹಿಂಗ ನಾವು ಇಲ್ಲಿ ತೋರ್ಸು. ಬಸವಣ್ಣನ ಕರ್ಕೊಂಡು ಹಿಂಗ ಬನ್ನಿ ಹಿಂಗ ಸೀದಾ ಬಂದು 5 ಸುತ್ತ ಹಾಕ್ತಿವಿ. 5 ಸುತ್ತು ಹಾಕ್ತಾರ. 5 ಸುತ್ತು ಹಾಕಿದ ನಂತರ ಪಟಾಕಿ ಇದು ಮಾಡ್ತಾರ. ಅದು ಮದ್ದುಗುಂಡು ಪಟಾಕಿ ಎಲ್ಲ ಹಾರಿಸ್ತಾರ. ಹ್ಮ್. ಅದು ಹಾರ್ಸೋದ್ರ ಒಳಗಡೆ ಎಲ್ಲ ಪಲ್ಲಕ್ಕಿಗಳು ಬನ್ನಿ ಮಾಡಿದ ತಕ್ಷಣ ಯಾವ ಪಲ್ಲಕ್ಕಿ ನಿಲ್ಲಲ್ಲ. 5 ಸುತ್ತ ಒಂದಾದ್ಮೇಲೆ ಒಂದು ಹಾಕಿದ್ರೆ ಹೋಗ್ಬಿಡ್ತಾವ ಅವು. ಐದು ತಮ್ಮ ಪಾಡ್ಕ ಅವು ಹೋಗ್ಬಿಡ್ತಾವ. 23 ಅಂತಂದ್ರಲ್ಲ ಸರ್ ಪಲ್ಲಕ್ಕಿಗಳು. ಟೋಟಲ್ ಅದೇ ಮತ್ತೆ ಅದಾವ್ರಿ. 20 ಒಂದು ಹೆಚ್ಚು ಕಮ್ಮಿ 20-25 20ರಿಂದ 25 ಪಲ್ಲಕ್ಕಿಗಳು. ಹ್ಮ್ ಹ್ಮ್ 20ರಿಂದ 25 ಪಲ್ಲಕ್ಕಿಗಳು ಎಲ್ಲವೂ ಚನ್ನಬಸವೇಶ್ವರನ ಜೊತೆಗೆ ಬನ್ನಿ ಮುಡಿದ ನಂತರ ಒಂದಾದ್ಮೇಲೆ ಒಂದು ಹೊತ್ಕೊಂಡು ಅಲ್ಲಿ ಹೊರಟೇ ಬಿಡ್ತಾರೆ. ಇದು ಈ ಬನ್ನಿ ಮುರಿದು ಆದ ನೆಕ್ಸ್ಟ್ ಡೇನ ವಿಜಯದಶಮಿ. ವಿಜಯದಶಮಿ. ಅವತ್ತು ಇಲ್ಲಿ ಬನ್ನಿ ಮಿಡಿತಕ್ಕಂಥ ಎಲ್ಲ ದೇವತೆಗಳು ಅದಕ್ಕೆ ನಾವು ಅಮ್ಮನವ್ರ ಬನ್ನಿ ಅಂತ ಕರಿತೀವಿ ನಾವು. ಹ್ಮ್ ಹ್ಮ್ ಚನ್ನಬಸವೇಶ್ವರ ಅಂದ್ರೆ ಜೊತೆಗೆ ದೇವ್ರು ಅವರು ಅವ್ರು ಬನ್ನಿ ಮುಡಿದ ನಂತರ ಚನ್ನಬಸ- ನಾವು ಆ ಬನ್ನಿ ಮಾನವರು ತಗೊಂಡು ಬನ್ನಿ ಮಾನವರು ಮಾರನೇ ದಿನ ಊರು ಬನ್ನಿ. ಹ್ಮ್ ಅವತ್ತು ಅಮ್ಮನವ್ರ ಬನ್ನಿ ಅಂತ ಕರಿತೀವಿ. ಯಾಕಂದ್ರೆ ದೇವತೆಗಳ ಬನ್ನಿ ಅಂತಂದು ಹೇಳಿ ಮತ್ತೆ ದೇವತೆಗಳು ಮಿಡಿತಕ್ಕಂಥದ್ದು ಚನ್ನಬಸವೇಶ್ವರನ ಜೊತೆಗೆ ಹಾಂ ಹಾಂ ಅವತ್ತು ಅಮ್ಮನವ್ರ ಬನ್ನಿ ಅಂತ ಕರಿತೀವಿ. ಮಾರನೇ ದಿನ ನಾವು ಊರು ಬನ್ನಿ ಅಂತ ಕರಿತೀವಿ. ಅಂದ್ರೆ ನಾವು ನೀವು ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು. ಶಸ್ತ್ರ ಹಾಕೊಂಡು ನಾವು ಎಲ್ಲ 5 ಸುತ್ತ ಸುತ್ತಾರದ ಮೇಲೆ ಅಂದ್ರೆ ಪಾಂಡವರು ಬಂದು ಇಲ್ಲೇ ಬನ್ನಿ ಮುರಿದಿದ್ದಾನೆ ಸರ್ ಫಸ್ಟ್. ಬನ್ನಿ ಮುರಿದು ಸರ್, ಪಾಂಡವರು ವನವಾಸಕ್ಕೆ ಹೋಗುವ ಮುಂಚೆ ಹಾಂ. ಇಲ್ಲಿರ್ತಕ್ಕಂಥ ಮೌಖಿಕ ಸಾಹಿತ್ಯ, ಹಾಂ ಇಲ್ಲಿರ್ತಕ್ಕಂಥ ಒಂದು ಐತಿಹ್ಯ, ಶಸ್ತ್ರಗಳು ಇಟ್ಟು ಹೋದ್ರಿ ಇಲ್ಲಿ. ಈ ಬನ್ನಿ ಮರದಲ್ಲಿ ತಮ್ಮ ಸಶಸ್ತ್ರಗಳನ್ನ ಹಾಂ ಪಾಂಡವರು ವನವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಇಲ್ಲಿಟ್ಟು ಅವರು ವನವಾಸಕ್ಕೆ ಹೋದ್ರು. ಗೋಗ್ರಹಣದ ಸಮಯದಲ್ಲಿ ಹ್ಮ್. ಪುನಃ ವಾಪಸ್ ಬಂದು ವನವಾಸ ಮುಗಿದ ಮೇಲೆ ವಿಜಯದಶಮಿ ದಿನ ಆಯುಧಗಳನ್ನ ಪೂಜೆ ಮಾಡಿ ತೆಗೆದುಕೊಂಡು ಕೌರವರೊಂದಿಗೆ ಯುದ್ಧ ಮಾಡಿ ವಿಜಯ ಸಾಧಿಸಿದ್ದಕ್ಕಾಗಿ ಆಯುಧ ಪೂಜೆ ದಿವಸನೇ ಖಂಡ ಪೂಜೆ ಅಂತ. ವಿಜಯದಶಮಿ ದಿನ ಹ್ಮ್ ವಿಜಯದಶಮಿ ದಿನ ಅವರು ಅವತ್ತೇ ಬಂದು ಅವನ್ನ ಆಯುಧಗಳನ್ನು ತಗೊಂಡು ವಿಜಯವನ್ನು ಸಾಧಿಸಿದ್ದಕ್ಕಾಗಿ ಇಲ್ಲಿಯ ಒಂದು ವಿಜಯದಶಮಿ ಐತಿಹ್ಯ ಇರ್ತಕ್ಕಂಥದ್ದು ನಾವು ಗಮನಿಸ್ಬೋದು. ಇನ್ನೊಂದು ಅಲ್ಲಿ ರೋಡ್ ಹತ್ರ ಏನು ಹೇಳಿದ್ರಲ್ಲ ಸರ್, ಏನ 7 ದಿನ ಸರ್ ಏನಾಗುತ್ತೆ ಅಂತಂದರೆ, ಈಗ ಉದಾಹರಣೆಗೆ ಈಗ ನೀವು ಹೊಸಪೇಟೆ ಆಗಿರ್ಬೋದು, ಕಮಲಾಪುರ ಆಗಿರ್ಬೋದು, ಬೇರೆ ಬೇರೆ ನೀವು ಏರಿಯಾದಲ್ಲಿರ್ತಕ್ಕಂಥ ಒಂದು ಬುಡಕಟ್ಟು ಜೀವನ ಮಾಡ್ತಕ್ಕಂಥವ್ರು ಎಲ್ಲರನ್ನ ನಾವು ಈಗ ಗಮನಿಸಿದಾಗ ಹೊಸಪೇಟೆ ನಾಯಕರು ಅಥವಾ ಕಮಲಾಪುರ ನಾಯಕರಾಗಿರ್ಬೋದು, ಬಲಡ್ಯಾರ ಅಂತಂದ್ರೆ ಹೊಸಪೇಟೆ ನಾಯಕರು. ಹ್ಮ್. ಆ ಹೊಸಪೇಟೆ ನಾಯಕರ 7 ಕೇರಿಗಳು ಅಲ್ಲಿ ಈಗ ದೇವತೆಗಳು ಊರಾಡುವ ಸಂದರ್ಭ. ಹ್ಮ್. ಕಾರಣ ಯಾಕಂತಂದರೆ ಇದು ಈಗ ಫಲ ಕೊಡುವ ಸಂದರ್ಭ. ಹ್ಮ್. ಅಂದರೆ ಈಗ ಫಲ ಬರ್ತಕ್ಕಂಥ ಒಂದು ಕಾಲ ಇದು. ಹೌದು. ಈಗ ಪ್ರತಿಯೊಬ್ಬರ ಮನೆಯಲ್ಲಿ ಭತ್ತ, ನೀವೇ ನೋಡ್ರಿ ಅಲ್ಲಿ ಭತ್ತ ಕೈ ಬಂತು. ಈಗ ಹ್ಮ್ ಹ್ಮ್ ಇನ್ನು ಕೆಲವರು ಅಲ್ಲೇ ಭತ್ತ ಕೊಯ್ಕೊಂಡು ಹೋಗ್ಯಾರ. ಬತ್ತೆ, ಬಾಳೆ, ಕಬ್ಬು, ಮತ್ತೆ ಆಮೇಲೆ ಜೋಳ. ಈಗ ಇದು ಸುಗ್ಗಿಯ ಸಮಯ. ಹ್ಮ್. ಸುಗ್ಗಿಯ ಸಮಯದಲ್ಲೇ ಎಲ್ಲ ದೇವತೆಗಳು ರೈತಾಪಿ ಮನೆಗಳಿಗೆ ಭೇಟಿ ಕೊಡ್ತಾವೆ. ಹ್ಮ್. ಎಲ್ಲ ದೇವತೆಗಳು ರೈತಾಪಿ ಮನೆಗಳಿಗೆ ಹೋದಾಗ ದವಸ ಧಾನ್ಯಗಳನ್ನ ನೀಡಿ ದೇವತೆಗಳನ್ನ ಕಳಿಸ್ತಾರೆ. ಹ್ಮ್.
ಅಂದರೆ ನಮ್ಮ ಹೊಸಪೇಟೆಯಲ್ಲಿ ಏನಾಗಿದೆ ಅಂತಂದರೆ 7 ಕೇರಿಗಳಲ್ಲಿ ಆ ದೇವತೆಗಳು ಏಳು ಕೇರಿಗಳಲ್ಲಿನೇ ಅವರು ಊರಾಡ್ತಕ್ಕಂಥದ್ದು, ಮನೆಯಿಂದ ಮನೆಗೆ ಹೋಗ್ತಕ್ಕಂಥದ್ದು, ಹ್ಮ್. 9 ದಿನ ಊರಾಡ್ತಕ್ಕಂಥದ್ದು. ಹ್ಮ್, ಹ್ಮ್. 9 ದಿನ ಊರಾಡಿದ ನಂತರ ಮಹಾಲಯ ಅಮಾವಾಸ್ಯೆ ಹಿಂದೂಗಳ ಪಾಲಿಗೆ ಭಾಳ ಶ್ರೇಷ್ಠವಾದ ದಿನ. ಹಿಂದೂಗಳ ಪಾಲಿಗೆ ಇಡೀ ನೀವು ಭಾರತದಾದ್ಯಂತ ತಗೊಂಡ್ಬಿಡ್ರಿ ನೀವು, ಹ್ಮ್. ಹಿಂದೂಗಳ ಪಾಲಿಗೆ ಮಹಾಲಯ ಅಮಾವಾಸ್ಯೆ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ದಿನ. ಅವತ್ತು ಎಲ್ಲ ದೇವತೆಗಳು ಪೂಜೆ ಕೂಡ್ತಾವೆ. ಹ್ಮ್. ಪೂಜೆ ಕುಂದ್ರದಂತಂದರೆ ಆಯಾ ಕೇರಿಗಳಲ್ಲಿ ಆಯಾ ದೇವಸ್ಥಾನಗಳಲ್ಲಿ ತೊಟ್ಲ ಕೂಡಿಸ್ತಾರ ಮೂರ್ತಿಗಳನ್ನ. ಹ್ಮ್, ಹ್ಮ್. ಅವು ಕಟ್ಟಿಗೆ ಮೂರ್ತಿ ಆಗಿರ್ಬೋದು, ಬೆಳ್ಳಿ ಬಂಗಾರದ ಮೂರ್ತಿಗಳು ಆಗಿರ್ಬೋದು. ಹ್ಮ್. ಅವಾಗ 9 ದಿನ ಅವ್ರನ್ನ ತೊಟ್ಲ ಕೂಡಿಸಿದ ನಂತರ ಹ್ಮ್. ಬೆಳಿಗ್ಗೆ 4 ಗಂಟೆಗೆ ವಾದ್ಯಗಳ ಮೂಲಕ ಅವ್ರನ್ನ ತೊಟ್ಲ ತೂತಕ್ಕಂಥದ್ದು. ಅಂದರೆ ಪೂಜಾರಿ ಅವರು ರಾತ್ರಿಯಿಂದ ಬೆಳಗ್ಗೆ ತನಕ 9 ದಿನಗಳವರೆಗೆ ಅವರು ಒಬ್ಬರ ಮೇಲೆ ಒಬ್ಬರು ಅವರು ಎದ್ದಿರಲೇಬೇಕು, ಎಚ್ಚರದಿಂದ ಇರಲೇಬೇಕು. ಕಾರಣ ಏನಂತಂದರೆ ಹ್ಮ್. ದೀಪ ಆರಬಾರ್ದು. ಕಾರಣ ಮತ್ತೆ ಏನಂತಂದರೆ ಬಂಗಾರ, ಹ್ಮ್. ಬೆಳ್ಳಿ ಒಡವೆಗಳನ್ನೆಲ್ಲವನ್ನ ಅಲಂಕಾರಕ್ಕಾಗಿ ದೇವತೆಗಳು ಹಾಕಿರ್ತಾರೆ. ಹ್ಮ್. ಆಮೇಲೆ ನವರಾತ್ರಿ ಅಂತಂದರೆ 9 ರಾತ್ರಿ. ಹ್ಮ್. 9 ರಾತ್ರಿ ಅಲ್ಲಿಯ ದೇವತೆಗಳನ್ನ ಒಂದು ದಿನ ತೊಡಿಸಿದ ಸೀರೆಯನ್ನು ಮಾರನೇ ದಿನ ಮತ್ತೆ ತೊಡಿಸಲ್ಲ. ಹ್ಮ್. ಅಂದರೆ ಡೈಲಿ ಅವ್ರನ್ನ ಅಲಂಕಾರ ಚೇಂಜ್ ಮಾಡ್ತಕ್ಕಂಥದ್ದು. ದಿನಾಲಿ ಅವರಿಗೆ ಸೀರೆ ಆಗಿರ್ಬೋದು, ದಿನಾಲಿ ಅವ್ರದ್ದು ಹ್ಮ್. ಅವ್ರನ್ನ ಬೇರೆ ಬೇರೆ ಉಡುಪುಗಳಿಂದ ಅವ್ರನ್ನ ಶೃಂಗಾರ ಮಾಡ್ತಕ್ಕಂಥದ್ದು, ಹ್ಮ್, ಹ್ಮ್. ಮತ್ತು ಭಾಳ ವೈಭವದಿಂದ ಅವ್ರನ್ನ ಇದು ಮಾಡ್ತಕ್ಕಂಥದ್ದು. ಮತ್ತು ಅವರಿಗಾಗಿ ತೃಪ್ತಿಗಾಗಿ ಅವತ್ತು ಪ್ರತಿಯೊಂದು ಮನೆಯಿಂದ ಅವರವರು ತಮ್ಮ ಹರಕೆ ಪ್ರಕಾರ, ಮತ್ತು ಆಮೇಲೆ ಪೂಜಾರಿ ಮನೆಯಲ್ಲಿ ಕೂಡ ಹೋಳಿಗೆ ಎಡೆ, ಪ್ರತಿದಿನ ಹೋಳಿಗೆ ಎಡೆ ಆಗ್ತಕ್ಕಂಥದ್ದು. ಬೆಳಗ್ಗೆ 4 ಗಂಟೆಗೆ ವಾದ್ಯಗಳ ಮೂಲಕ ತೊಟ್ಲ ತೂಗತಕ್ಕಂಥ, ಅಷ್ಟರೊಳಗೆ ಅವರು ಸ್ನಾನ ಮಾಡ್ಕೊಂಡು ರೆಡಿಯಾಗಿರ್ಬೇಕು, ಶುಭ್ರವಾಗಿರ್ಬೇಕು ಪೂಜಾರಿಗಳು. ಹ್ಮ್. ಬೆಳಗ್ಗೆ 4 ಗಂಟೆಗೆ ಪೂಜೆ ಮಾಡ್ತಕ್ಕಂಥದ್ದು. ಮತ್ತು ಸಂಜೆ 7 ಗಂಟೆಗೆ ಎಲ್ಲ ಕೇರಿಗಳಲ್ಲಿ ವಾದ್ಯಗಳ ಮೂಲಕ ಆ ದೇವತೆಗಳನ್ನ ತೊಟ್ಲ ತೂಗತಕ್ಕಂಥದ್ದು. ಅದು ನೋಡೋಕೆ ಒಂದು ಚಂದ ಅಂದ. ಅಷ್ಟರೊಳಗೆ ಅಲ್ಲಿ ಲೈಟ್ ಅಲಂಕಾರ ಎಲ್ಲ ಮಾಡಿರ್ತಾರೆ. ಆ ಎಲ್ಲ ದೇವತೆಗಳು ಮಹಾಲಯ ಅಮಾವಾಸ್ಯೆ ದಿನ 9 ದಿನ ನವರಾತ್ರಿ ಪೂಜೆ ಕುಂತ ನಂತರ ಆಯುಧ ಪೂಜೆ ದಿನ ಆ ದೇವತೆಗಳು ತೊಟ್ಲಗಿಂದ ಮೇಲೆದ್ದು ಪಲ್ಲಕ್ಕಿ ಮೂಲಕ ಧರ್ಮಗುಡ್ಡಕ್ಕೆ ಬಂದು ಸೇರ್ತಾವೆ. ಹಿಂಗೆ ಎಲ್ಲ ದೇವತೆಗಳು ಒಂದು ರೀತಿಯ ಒಂದು ಸಮುದ್ರ ಬಾಂಧವ್ಯದಲ್ಲಿ ಒಂದು ಜಾತ್ರೆ ಭಾಳ ವಿಜೃಂಭಣೆ ನಡೆಯುತ್ತೆ. ಯಾವತ್ತು ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಪತ್ರಕರ್ತರು ಬಂದಿರ್ತಾರೆ, ಎಲ್ಲ ಚಾನಲ್ನವ್ರು ಬಂದಿರ್ತಾರೆ, ಮತ್ತು ಎಲ್ಲ ಮುಖಂಡರು ಬಂದಿರ್ತಾರೆ, ರಾಜಕಾರಣಿಗಳು ಬಂದಿರ್ತಾರೆ, ಈ ಕೇರಿ ಮುಖಂಡರು, ಹಿರಿಯರು, ರೈತರು, ಎಲ್ಲರೂ. ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಪಗಾವಲಿ ಇಲ್ಲಿ. ಯಾವುದೇ ಅಹಿತಕರ ಘಟನೆ ಆಗಲದನ್ನು ನೋಡ್ಕೊಂಡು ಹೋಗ್ತಾರೆ. ಅಹಿತಕರ ಘಟನೆ ಆಗೋಕ್ಕೆ ನಮ್ಮ ಕೇರಿ ಮುಖಂಡರು ಬಿಡಲ್ಲ. ಯಾವುದೇ ಗಲಾಟೆ ಆಗಬಾರ್ದು, ಹೊಂದಾಣಿಕೆ ಮಾಡ್ಕೊಂಡು ಹೋಗೋಣ. ನಮಗೇನು ಯಾಕೆ ಗಲಾಟೆ ಮಾಡ್ಬೇಕು? ಗಲಾಟೆ ಮಾಡೋದ್ರಿಂದ ಒಂದು ವಾತಾವರಣ ಕೆಟ್ಟ ಹೋಗುತ್ತೆ, ಇನ್ನೊಂದು ಹೆಸರು ಕೂಡ ಕೆಟ್ಟ ಹೋಗುತ್ತೆ. ಆ ರೀತಿ ಆಗೋದು ಬೇಡ. ನಾವೆಲ್ಲ ಒಂದೇ. ನಾವು ಬಂದಿರೋದೇ ನಾವು ದೇವ್ರ ಕಾರ್ಯ ಮಾಡೋದಕ್ಕೆ. ನಾವು ಬಂದು ಇಲ್ಲಿ ನಾವು ಅಲ್ಲಿಂದ ಬರೋದು ಒಂದು 3-4 ಗಂಟೆ, ಇಲ್ಲಿಂದ ಹೋಗೋದು 6 ಗಂಟೆಗೆ ಹೋಗ್ಬಿಡ್ತೀವಿ. ಅಷ್ಟರೊಳಗೆ ನಾವು ಯಾಕೆ ಇಲ್ಲಿ ನಾವು ಯಾವುದೇ ಒಂದು ಕಲುಷಿತ ವಾತಾವರಣ ಮಾಡೋದು ಬೇಡ. ಹಿರಿಯರು ಮಾಡಿಕೊಟ್ಟು ಹೋಗಿರೋದನ್ನ ನಾವು ಬೆಳೆಸ್ಕೊಂಡು ಹೋಗ್ಬೇಕು. ಮುಂದಿನ ಪೀಳಿಗೆ ನಾವು ಇದನ್ನು ತಗೊಂಡು ಹೋಗ್ಬೇಕು. ಮುಂದಿನ ಪೀಳಿಗೆ ಕೂಡ ಇದು ಆಚರಣೆ ಮಾಡಬೇಕು. ಇದಕ್ಕಿಂತ ಮುಂಚಿತವಾಗಿ ನಮ್ಮ ಹೊಸಪೇಟೆಯ ಪೊಲೀಸ್ ಡಿಪಾರ್ಟ್ಮೆಂಟ್ ಒಂದು ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದು ಎಲ್ಲ ಕೇರಿಯರ್ ಬರ್ಬೇಕಂತ ಹೇಳ್ತಾರೆ. ಎಲ್ಲರೂ ಕೇರಿಯರ್ನ ಕರೆಸಿ, ಕಮಲಾಪುರದಲ್ಲಿ ಕೂಡ ಎಲ್ಲ ಕೇರಿಯರ್ನ ಕರೆಸಿ ಮೀಟಿಂಗ್ ಮಾಡಿ, ನೀವು ಯಾವುದೇ ಕಾರಣಕ್ಕೆ ಯಾವುದೇ ಅಹಿತಕರ ಘಟನೆ ಮಾಡೋಕೆ ಹೋಗ್ಬೇಡ್ರಿ. ಸಣ್ಣ ಪುಟ್ಟ ಯಾವುದೋ ಒಂದು ಪ್ರಚೋದನೆಗೆ ನೀವು ಒಳಗಾಕಿ ಹೋಗ್ಬೇಡ್ರಿ. ಯಾರೋ ಏನೋ ಹೇಳಿದ ತಕ್ಷಣ ನೀವು ಅನುಸರಿಸ್ಕೊಂಡು ಹೋಗಿ, ನಾವು ಇರ್ತೀವಿ ನಿಮ್ಮ ಜೊತೆ, ನಾವು ಇದೀವಿ ಅಂತ ಹೇಳಿ ಅವರು ಕೂಡ ಎಷ್ಟು ಕಷ್ಟಪಡ್ತಾರಂದ್ರೆ. ಈ ಒಂದು ಬನ್ನಿಯ ಒಂದು ಕಾರ್ಯಕ್ರಮ, ಅಮ್ಮನವ್ರ ಬನ್ನಿ ಕಾರ್ಯಕ್ರಮ ಮುಗಿಯವರೆಗೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಕಷ್ಟಪಡುತ್ತೆ. ಅಲ್ಲಿ ಚನ್ನಬಸವೇಶ್ವರ ಮೂರ್ತಿ ಬರ್ಬೇಕಾದ್ರೆ ಅಲ್ಲಿ ತಡೆಗಟ್ಟತಕ್ಕಂಥದ್ದು, ಇಲ್ಲಿ ಹೋಗ್ಬೇಕಾದ್ರೆ ಆ ದೇವ್ರ ಮೂರ್ತಿ ದಾರಿ ಮಾಡಿ ಕೊಟ್ಟು. ಇವಾಗೇನೋ ಬೈಲ್ ಅನ್ನಂಗೆ ಕಾಣ್ತದೆ ಸರ್. ಬಟ್ ಏನಂದ್ರೆ ಆಗಿನ ಮೂಮೆಂಟ್ಗೆ ಇಲ್ಲಿ ಏನಂದ್ರೆ ನೀವು ಅಂದ್ರಲ್ಲ, ಇವಾಗ ಪ್ರತಿ ಒಂದು ಪಲ್ಲಕ್ಕಿ 500 ಜನ ಇಂಟು 25 ಹೌದು, 20,000 25,000 ಜನ. ಹೌದು, ಬಹಳಷ್ಟು ಜನ, 20,000 ಜನ ಸೇರ್ತಕ್ಕಂಥ ಇದು ಒಂದು ಸರ್ಕಲ್ನಾಗ 25,000 ಜನ ಕಂಟ್ರೋಲ್ ಮಾಡೋದಂದ್ರೆ ಸುಮ್ಮನೆ ಬಹಳ ಕಷ್ಟ. ಸರ್, ಹೆಜ್ಜೆಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ನಮಗೆ ಸಹಾಯ ಮಾಡ್ತಾರೆ. ಹೊಸಪೇಟೆಯಲ್ಲಿ ಅಲ್ಲಿ ಅಮ್ಮ ಒಂದು ಪಲ್ಲಕ್ಕಿ ಬಿಟ್ಟ ತಕ್ಷಣ ಅವ್ರು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾರ. ಅಲ್ಲಿ ಒಂದು ಪಲ್ಲಕ್ಕಿ ಪಾಸ್ ಆಯ್ತಂದ್ರೆ ಇನ್ಫಾರ್ಮೇಶನ್ ಕೊಡ್ತಾರ. ನಾಗನಹಳ್ಳಿ ಇರ್ತಕ್ಕಂಥ ಪೊಲೀಸ್ಗೆ ಇನ್ಫಾರ್ಮೇಶನ್ ಕೊಡ್ತಾರ. ಅವ್ರು ಅಲರ್ಟ್ ಆಗ್ಬಿಡ್ತಾರೆ. ಅಲ್ಲಿ ಒಂದು ಪಲ್ಲಕ್ಕಿ ಬಂತು ಅಂತ ಹೇಳಿ, ಈಗ ಮ್ಯಾಸ್ಕೇರಿ ಪಲ್ಲಕ್ಕಿ ಹೋಗ್ತಾ ಇದೆ ಅಂತಂದಾಗ ಅಲ್ಲಿ ಇವ್ರು ಅಲರ್ಟ್ ಆಗ್ತಾರೆ. ಇಲ್ಲಿ ಬರ್ತಾ ಇದ್ದಿ ಇದೇ ಜಾಗದಾಗ ಐತೆ ಅಂತ ಇವ್ರಿಗೆ ಗೊತ್ತು. ಇದು ತಳವರ್ಕೇರಿ ಪಲ್ಲಕ್ಕಿ ಬಂತಂದ್ರೆ ಇದು ಮುಂಜಾಗ್ರತೆ. ಒಂದು ಪಲ್ಲಕ್ಕಿ ಹೋಗುತ್ತೆ ಅಂತಂದ್ರೆ ಇದು ಪೊಲೀಸರಿಗೆ ಕನ್ಫರ್ಮ್, ಇದು ಇಂಥ ಕೇರಿದೆ ಪಲ್ಲಕ್ಕಿ ಅಂತಂದು. ಅಷ್ಟು ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ನಮ್ಗೆ ಸಹಕಾರ ಕೊಡ್ತಕ್ಕಂಥ. ಸರ್, ನೀವು ದಯಮಾಡಿ
ಭಾಳಷ್ಟು ನೀವು ಸಾಕಷ್ಟು ಕಷ್ಟಪಟ್ಟು time ತಗೊಂಡು ಮಂಜುನಾಥ್ arrest ಅವರೇ ಮಾಡಿ. ಒಂದು ಎಪಿಸೋಡ್ ಮಾಡ್ಬೇಕಂತಂದೇಳಿ ನೀವು ಕಷ್ಟಪಟ್ಟು ಒಂದು ಏನು ಯೂಟ್ಯೂಬ್ ಚಾನಲ್ನ ಉದ್ಧಾರ ಮಾಡ್ಬೇಕನ್ನೋ ಒಂದು ಹಿನ್ನೆಲೆಯಲ್ಲಿ ನೀವು ಬಂದು ಸ್ವತಃ ನೀವೇ ಫೀಲ್ಡಿಗೆ ಇಳಿದು ಹೌದು. ನಿಮ್ಮ ಜೊತೆಗೆ ಕ್ಯಾಮ್ರಾಮ್ಯಾನು ಮನೋಜನ್ ಕರ್ಕೊಂಬಂದು ಸಾಕಷ್ಟು ನೀವು ಕಷ್ಟಪಟ್ಟು ಬೆಟ್ಟದ ಮ್ಯಾಕೆ ಹೋಗಿ ಅಲ್ಲೆಲ್ಲ ನೋಡ್ಕೊಂಡು ಆ ಗುಡಿ ಬಗ್ಗೆ ಮಾಹಿತಿ ತೊಗೊಂಡು ಆ ದೇವಿ ಏನೋ ಚನ್ನಬಸವೇಶ್ವರನ ತಂಗಿ ನಿಜಲಿಂಗಮ್ಮನ ಗುಡಿಗೆ ಹೋಗಿ ಅಲ್ಲಿ ಮಾಹಿತಿ ತೊಗೊಂಡು ಅಲ್ಲಿ ಫೋಟೋ ಮಾಡ್ಕೊಂಡು ಅಲ್ಲೆಲ್ಲ ಮಾಹಿತಿ ತೊಗೊಂಡು ಬರೋಬ್ಬರ 5 ನಿಮಿಷದ ಕೆಲಸ ಅಲ್ಲ. ಒಂದು ಚಾನೆಲ್ ಬೆಳೆಸ್ಬೇಕನ್ನೋ ನಿಮ್ಮ ಉದ್ದೇಶ ನಿಜವಾಗ್ಲೂ ಇವತ್ತಿನ ದಿನದಲ್ಲಿ ಶ್ಲಾಘನೀಯ. ಹೌದು ಸರ್. ನಿಮ್ಮ ಚಾನಲ್ ಇನ್ನಷ್ಟು ಮುಂದಕ್ಕೆ ಬರಲಿ, ಮುಂದೆ ಒಂದು ದೊಡ್ಡ ಚಾನಲ್ ಆಗಿ ಬೆಳೀಲಿ. ಇನ್ನಷ್ಟು ಇಲ್ಲಿ ಭಾಳಷ್ಟು ಸಾಕಷ್ಟು ಐತಿಹಾಸಿಕ ದೇವಸ್ಥಾನಗಳು ಇರ್ತಕ್ಕಂಥವು ಇವೆ. ಅದ್ರ ಬಗ್ಗೆನೂ ನೀವು ಬೆಳಕು ಚೆಲ್ಲುವ ಕೆಲಸ ಮಾಡಿರಿ. ಹೊಸಪೇಟೆಯಲ್ಲಿ ವಿಜಯನಗರ ಕಾಲದ ಸಾಕಷ್ಟು ದೇವಾಲಯಗಳು ಇವೆ, ಅದ್ರ ಬಗ್ಗೆ ನೀವು ಬೆಳಕು ಚೆಲ್ಲುವ ಕೆಲಸ ಮಾಡಿರಿ. ಬೇರೆ ಬೇರೆ ಐತಿಹಾಸಿಕವಾಗಿರ್ತಕ್ಕಂಥ ಸಂಗತಿಗಳು ಇವೆ, ಇವನ್ನೆಲ್ಲವನ್ನ ನೀವು ಮುಂಬರುವ ದಿನಗಳಲ್ಲಿ ಮಾಡ್ತಾರೋ ಒಂದು ನಂಬಿಕೆ ನನಗಿದೆ. ಕಾರಣ ಏನಂತಂದರೆ, ಒಂದು ದಿನ ಪೂರ್ತಿ ನೀವು ಏನು ಊಟ ಮಾಡಲಾರದೆ ಒಂದು ಬೆಳಗ್ಗಿಂದ ಸಂಜೆಯವರೆಗೆ ಈ ಕೇರಿಗಳಲ್ಲಿ ನೀವು ಎಲ್ಲ ಕೇರಿಗಳಿಗೆ ಹೋಗೋದ್ರ ಮೂಲಕ ಅಲ್ಲಿ ಮಾಹಿತಿ ತೊಗೊಳೋದ್ರ ಮೂಲಕ ಇಲ್ಲಿ ಸ್ವತಃ ಬನ್ನಿ ಮುಡಿತಕ್ಕಂಥ ಜಾಗದಲ್ಲಿ ಬಂದು ಧರ್ಮದ ಗುಡ್ಡ ಹೊಸಪೇಟೆಯಿಂದ 5 ಕಿಲೋಮೀಟರ್ ದೂರ ಇದ್ದರೂ ಕೂಡ ಇಲ್ಲಿಗೆ ಬಂದು ನೀವು ಇವತ್ತು ನಾವು ನಿಮ್ಮ ಜೊತೆಗಿದ್ರು ಕೂಡ ನಾವು ಇವತ್ತು ಊಟ ತಂದಿಲ್ಲ, ಟಿಫನ್ ತಂದಿಲ್ಲ, ಕುಡಿಯೋಕ್ಕೆ ನೀರು ಕೂಡ ತಂದಿಲ್ಲ. ಆದರೂ ಕೂಡ ನೀವು ಶ್ರಮಪಟ್ಟು ಇಲ್ಲ ಸರ್, ಹಂಗೆ ಮಂಜುನಾಥ್ ಅವ್ರು ನೀವಾಗಿರ್ಬೋದು, ಮತ್ತು ನಿಮ್ಮ ಕ್ಯಾಮ್ರಾಮ್ಯಾನ್ ಮನೋಜ್ ಆಗಿರ್ಬೋದು, ನಿಮ್ಮೆಲ್ಲರಿಗೂ ಹೊಸಪೇಟೆ ನಾಯಕರ ನಾವು ಪರವಾಗಿ ನಿಮಗೆ ಥ್ಯಾಂಕ್ಸ್ ನನ್ನ ಹೇಳ್ಬೇಕು ಸರ್. ಕೃತಜ್ಞತೆಗಳು. ನಾವು ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನೀವು ಬಂದು ನಮಗೆ ಭಾಳ ಸಪೋರ್ಟ್ ಮಾಡಿದ್ರಿ. ಇದೆಲ್ಲ ಮಾಹಿತಿ ನಮಗೆ ಗೊತ್ತಾಗತ್ತಿಲ್ಲ. ಹೌದು ಸರ್, ನಾವೇನಂದ್ರೆ ಜನರಿಗೆ ಒಂದು ಮಾಹಿತಿ ಮುಟ್ಸ್ಬೇಕು ಅನ್ನೋದು ಒಂದು ಒಳ್ಳೇದಲ್ಲ ಸರ್. ಹೊಸಪೇಟೆ ಜನರೆಲ್ಲ ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಬೇಕು. ಪ್ಲಸ್ ಹೌದು. ಕಾಮ್ಲಪುರ ಜನ ಈ ಏನು ಬನ್ನಿ ಕಾಳಮ್ಮಕ್ಕೆ ಏನು ಬರ್ತಿರಲ್ಲ ಎಲ್ಲ ಭಕ್ತಾದಿಗಳು ಈ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಸಪೋರ್ಟ್ ಕೇಳ್ಕೊತೀನಿ. ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.